ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದ್ರೂ ವಿಷಯ ಕೇಳಿ ನಂಗೆ ಸಾನೇ ದುಃಖ ಆಯ್ತು. ಸುಮ್ಮ ಬರವಿ ನಾವಿಲ್ಲಿಂದ ಹೋಗಮ್ಮ. ವಸಿ ನಿಂತ್ಕ ಸಾನ. ನಿನ್ಗೆ ಆತರ ಇದ್ರೆ ನೀನು ಹೋಗು, ನಾನು ಮಾತಾಡ್ಕೊಂಡು ಆಮೇಲೆ ಸುಮ್ಮನ ಅಟ್ಟಿ ತವ ಕರ್ಕೊಂಬರ್ತೀನಿ. ಸುಮ್ಮ, ಈ ಸಮಯದಾಗೆ ನೀನ್ ಸಾನೆ ಧೈರ್ಯ ತಗೋಬೇಕು. ಆಮ್ಯಾಕೆ ಇನ್ನೊಂದ್ ವಿಷಯ, ನೀನು ಮುಂದೆ ನಡೆಯೋದಕ್ಕೆಲ್ಲ ಇವಾಗ್ಲಿಂದನೇ ತಯಾರಾಗಿರು. ಈಗ ಮದ್ವೆ ಹೊಸ್ತಲ್ವಾ, ಅದಕ್ಕೆ ನಿನ್ ಗಂಡ ಪಿರುತಿ ಅದು ಇದು ಅನ್ಕೊಂಡ್ ಜೊತೆಗವ್ನೆ. ಎಷ್ಟ್ ದಿನ ಅಂತಿರ್ತಾನೆ ಈ ಬಡತನ ಎಲ್ಲ, ಎಷ್ಟ್ ದಿನ ಅಂತ ಸಹಿಸ್ಕತಾನೆ. ಮೊದ್ಲೇ ಅವನು ಶ್ರೀಮಂತ್ರ ಮನೆ ಮಗ, ಈ ನರ್ಕದಲ್ಲಿ 8 ದಿನ ಅಂತಿರ್ತಾನೆ ಹೇಳು. ಇದಕ್ಕಿಂತ ಅಪ್ಪ ಹೇಳಿದ ಮಾತೆ ಕೇಳ್ಕೊಂಡಿರೋಣ ಅಂತ ನಿನ್ನ ಬಿಟ್ಟು ಹೋಗ್ತಾನೆ. ನೋಡು ಬೇಕಂದ್ರೆ ನಿಮ್ಮಕ್ಕ ಸಾನನ್ ನೋಡು, ಮೇಟ್ರನ್ನ ಪಿರುತಿ ಮಾಡಿ ಮದ್ವೆ ಆದ್ರು, ಆದ್ರೆ ಒಟ್ಟಿಗೆ ಇರಕಾಯ್ತಾ, ಬಿಟ್ಟು ಅದ್ನಲ್ಲ. ಈ ಪಿರುತಿ ಗುರುತಿ ಎಲ್ಲ 4 ದಿನದ ಬಾಳ ಆಟೆಯ. ಏ ರಾಜಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಸುಮ್ಕಿಲಿಂದ ಹೊಂಟೋಗು. ಸಾನ, ನಿನ್ಗಿನ್ನೂ ಅನುಭವ ಕಮ್ಮಿ, ನಾನು ಹೇಳೋ ಮಾತನ್ನ ಒಸಿ ಕೇಳು. ಈಗ ನಾನೇನಾದ್ರೂ ಸುಳ್ಳು ಹೇಳ್ತಿದ್ದೀನ? ಮೇಟ್ರನ್ನ ನೀನು ಪಿರುತಿ ಮಾಡಿ ತಾನೆ ಮದ್ವೆ ಆಗಿದ್ದು, ಆದ್ರೆ ಬಿಟ್ಟೋದ್ನಲ್ಲ. ಸುಮಾ, ನೀನ್ ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಗಾದೆ ಮಾತೆ ಇಲ್ವಾ, ಹಿರಿಯಕ್ಕೊಂದ್ ಚಾಳಿ ಮನೆ ಮಂದಿಗೆಲ್ಲ ಅಂತ. ಗಂಡನ್ ಮನೆ ಬಿಟ್ಟು ಬರೋದು ನಿಮ್ ಮನೆಯವ್ರಿಗೆಲ್ಲ ಏನು ಅಷ್ಟಲ್ಲ ಬಿಡು. ಮೊದ್ಲು ನಿಮ್ಮವ್ವ, ಆಮ್ಯಾಕೆ ನಿಮ್ಮ ಅಕ್ಕ, ಈಗ ನೀ. ಈಗ ಗೋಡೆ ಮ್ಯಾಕೆ 10 ಕಲ್ ಬಿದ್ಮೇಲೆ 11 ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಹೇಳೋ? ಆಮ್ಯಾಕೆ ಸಚಿನ್ ಬಿಟ್ಟೋದ್ಮೇಲೆ ಸಾಯೋಗಿಯೋ ನಿರ್ಧಾರ ಮಾಡ್ಬಿಡ್ಬೇಡ. ನನ್ ಯಾಕೆ ಕೈ ಮಾಡ್ತೀಯ? ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರು ಕಾದಿರಣ್ಣನ ಗಂಟ್ಲಿಗೆ ಉಯ್ದ್ಬಿಡ್ತೀನಿ. ನನ್ ದೊಡ್ಡೋರ್ ಮ್ಯಾಕೆ ಕೈ ಮಾಡಬಾರ್ದು ಅಂತಾನೆ ಸುಮ್ಕೆ ಇದ್ದೆ, ಆದ್ರೆ ನಿನ್ ಸಣ್ಣ ಬುದ್ಧಿ ಬ್ಯಾಡ ಅಂದ್ರೂ ಕೈ ಮಾಡೋ ತರ ಮಾಡ್ಬಿಡ್ತು. ಕಂಡೋರ್ ಗಂಡನ ಬುಟ್ಟಿಗೆ ಹಾಕೊಂಡ್ ಮದ್ವೆ ಆಗಿ ಈಗ ನನ್ ತಂಗಿ ಜೀವನದ ಬಗ್ಗೆ ಉಪದೇಶ ಕೊಡಕ್ ಬಂದಿದ್ಯಾ? ನಾಲ್ಗೆ ಮ್ಯಾಗೆ ಹಿಡ್ತಾ ಇರ್ಲಿ. ಏಯ್, ನಾನು ನಿಂಗಾಗ್ಲೇ ಅದನ್ನೇ ಹೇಳಿದ್ದು, ನಾಲ್ಗೆ ಯಾಕೆ ಇಡ್ತಾ ಇರ್ಲಿ. ನೀವೇ ಬೊಗ್ಲೋ ನಾಯಿ ಮಾತ್ಕೆಲ್ಲ ಕಣ್ಣೀರ್ ಹಾಕೊಂಡು ನಿನ್ ಪಿರುತು ಮ್ಯಾಕ್ ನಿಂಗೆ ನಂಬಿಕೆ ಇದೆ ತಾನೆ? ಮತ್ತೆ ಕಣ್ಣೀರು ಒರ್ಸ್ಕೊ. ಮುಂದಕ್ಕೆಲ್ಲ ಅದ್ಯಾರು ದಾರಿ ತೋರಿಸ್ತಾರೆ. ಬಾ ಹೋಗಮ್ಮ.